ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 6 ಆತ್ಮ ಸಂಯಮ ಯೋಗ. ಇದರಿಂದ ಇವತ್ತು 47ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 47. ಯೋಗೀನಾಮಪಿ ಸರ್ವೇಷಾಂ ಮದ್ಗತೆ ನಾಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತ ತಮೋಮತಃ. ಅನುವಾದ: ಎಲ್ಲ ಯೋಗಿಗಳಲ್ಲಿ ಕೂಡ ಯಾವ ಶ್ರದ್ಧಾವಂತನಾದ ಯೋಗಿಯು ನನ್ನಲ್ಲಿ ತೊಡಗಿದ್ದ ಅಂತರಾತ್ಮನಿಂದ ನನ್ನನ್ನು ನಿರಂತರ ಭಜಿಸುತ್ತಾನೋ ಆ ಯೋಗಿಯು ನನಗೆ ಪರಮಶ್ರೇಷ್ಠನೆಂದು ಮಾನ್ಯನಾಗಿದ್ದಾನೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹಿಂದಿನ ಶ್ಲೋಕದಲ್ಲಿ ಭಗವಂತ ಯೋಗಿಯನ್ನ ಸರ್ವಶ್ರೇಷ್ಠ ಅಂತ ಹೇಳಿ ಅರ್ಜುನನಿಗೆ ಈಗ ಯೋಗಿ ಆಗು ಅಂತಂದ್ಬಿಟ್ಟು ಹೇಳಿದ್ದ. ಆದ್ರೆ ಜ್ಞಾನಯೋಗ, ಧ್ಯಾನಯೋಗ, ಭಕ್ತಿಯೋಗ, ಕರ್ಮಯೋಗ ಈ ರೀತಿಯ ಸಾಧನೆಗಳಲ್ಲಿ ಅರ್ಜುನ ಯಾವ ಸಾಧನೆಯನ್ನ ಮಾಡಬೇಕು, ಈ ಒಂದು ಮಾತಿನ ಸ್ಪಷ್ಟೀಕರಣವನ್ನ ಅವನು ಕೊಡ್ಲಿಲ್ಲ. ಅಲ್ಲಿ ಇದನ್ನೇ ಮಾಡು ಅಂತ ಹೇಳಿಲ್ಲ, ಆದ್ರೆ ನೀನು ಯೋಗಿ ಆಗು ಅಂತ ಹೇಳ್ದ. ಆದ್ರೆ ಯಾವ ರೀತಿಯ ಸಾಧನೆಯನ್ನ ಮಾಡಬೇಕು ಅಂತ ಹೇಳಿಲ್ಲ. ಅದಕ್ಕೋಸ್ಕರ ಈಗ ಭಗವಂತ ತನ್ನಲ್ಲಿ ಅನನ್ಯ ಪ್ರೇಮವಿಡುವಂತ ಭಕ್ತ ಯೋಗಿಯ ಪ್ರಶಂಸೆಯನ್ನ ಮಾಡ್ತಾ ಅರ್ಜುನನನ್ನ ತನ್ನತ್ತ ಆಕರ್ಷಿಸ್ತಾ ಇದ್ದಾನೆ. ಅಂದ್ರೆ ಭಕ್ತ ಇರ್ತಾನಲ್ಲ, ಅವನೇ ನನಗಿಷ್ಟ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಯಾಕೆ ಅಂದ್ರೆ ಆ ಭಕ್ತ ಭಗವಂತನಲ್ಲೇ ಅನನ್ಯವಾದಂತಹ ಪ್ರೀತಿಯನ್ನ ಇಟ್ಟಿರ್ತಾನೆ. ಅದಕ್ಕೆ ಇಲ್ಲಿ ಭಕ್ತನನ್ನ ಪ್ರಶಂಸೆ ಮಾಡ್ತಾ ಅರ್ಜುನನನ್ನ ತನ್ನ ಕಡೆ ಆಕರ್ಷಿಸ್ತಾ ಇದ್ದಾನೆ. ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾನೆ ಅವನು, ಎಲ್ಲಾ ಯೋಗಿಗಳಲ್ಲೂ ಕೂಡ ಯಾವ ಶ್ರದ್ಧಾವಂತ ಯೋಗಿ ಅಂದ್ರೆ ನನ್ನಲ್ಲಿ ಶ್ರದ್ಧೆ ಇರ್ಬೇಕು ಅವನಿಗೆ, ಅವನು ನನ್ನಲ್ಲೇ ತೊಡಗಿರುವಂತ ಅಂತರಾತ್ಮನಿಂದ ನನ್ನನ್ನ ನಿರಂತರವಾಗಿ ಭಜಿಸ್ತಾ ಇರ್ತಾನೋ ಆ ಯೋಗಿನೇ ನನಗೆ ಪರಮಶ್ರೇಷ್ಠ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ಭಗವಂತನಿಗೆ ಭಕ್ತನೇ ತುಂಬಾ ಇಷ್ಟ ಅನ್ನೋದು ಇಲ್ಲಿ ನಮಗ್ ಗೊತ್ತಾಗುತ್ತೆ. ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ಯೋಗಿ ನಾಮ್ ಪದದ ಜೊತೆಗೆ ಅಪಿಯ ಪ್ರಯೋಗ ಮತ್ತೆ ಸರ್ವೇಶಾಂ ಈ ವಿಶೇಷಣವನ್ನು ಯಾಕೆ ಕೊಟ್ಟಿದ್ದಾರೆ ಅಂತಂದ್ಬಿಟ್ಟು ಉತ್ತರ ಏನು ಅಂತ ತಿಳ್ಕೊಳ್ಳೋಣ. 4ನೇ ಅಧ್ಯಾಯದಲ್ಲಿ 24ರಿಂದ 30ನೇ ಶ್ಲೋಕದ ತನಕ ಭಗವತ್ ಪ್ರಾಪ್ತಿಯ ಅಷ್ಟೂ ಸಾಧನೆಯನ್ನ ಯಜ್ಞದ ಹೆಸರಿನಿಂದ ಹೇಳಿದ್ದಾರೆ. 4ನೇ ಅಧ್ಯಾಯ ಓದ್ತಾ ಇದ್ವಲ್ಲ, ಅವಾಗ ತಿಳ್ಕೊಂಡಿದ್ವಲ್ವಾ, ನಾವ್ ಏನೇನ್ ಮಾಡ್ತೀವೋ ಅದನ್ನೆಲ್ಲವೂ ಕೂಡ ಯಜ್ಞ ಅಂತ ಹೇಳಿದಾನೆ ಭಗವಂತ. ಒಂದ್ಸರಿ ರಿವೈಸ್ ಮಾಡ್ಕೊಂಡು ಬರೋಣ, ಅವಾಗ ನಮ್ಗೆ ಇನ್ನೊಂದ್ಸರಿ ಅದು ಅರ್ಥ ಆಗುತ್ತೆ. 24ನೇ ಶ್ಲೋಕ 4ನೇ ಅಧ್ಯಾಯದಲ್ಲಿ 24ರಿಂದ 30ನೇ ಶ್ಲೋಕದವರೆಗೂ ನಾನು ಬರೀ ಅದರ ಅರ್ಥ ಏನು ಅಂತ ಓದ್ಕೊಂಡು ಹೋಗ್ತೀನಿ. ಈಗ 24ನೇ ಶ್ಲೋಕದಲ್ಲಿ ಏನ್ ಹೇಳಿದ್ದಾರೆ ಅಲ್ಲಿಂದ ಹೇಳ್ಕೊಂಡು ಹೋಗ್ತೀನಿ. ಯಾವ ಯಜ್ಞದಲ್ಲಿ ಅರ್ಪಣೆ ಮತ್ತೆ ಸ್ರುವ ಇಂಥದ್ದೆಲ್ಲವೂ ಕೂಡ ಬ್ರಹ್ಮವಾಗಿದೆಯೋ, ಮತ್ತೆ ಅವನ ಮಾಡೋದಕ್ಕೆ ಯೋಗ್ಯವಾದಂತಹ ದ್ರವ್ಯಗಳಿರುತ್ತಲ್ಲ ಅದೂ ಕೂಡ ಬ್ರಹ್ಮವಾಗಿದೆಯೋ, ಮತ್ತೆ ಬ್ರಹ್ಮ ರೂಪನಾದಂತಹ ಕರ್ತೃವಿನ ಮೂಲಕ ಅಂದ್ರೆ ಯಾರು ಮಾಡ್ತಾನೋ ಆ ಒಂದು ಯಜ್ಞವನ್ನ ಅವನೂ ಕೂಡ ಬ್ರಹ್ಮನೇ. ಅವನು ಅರ್ಪಣೆ ಮಾಡುವಂತಹ ಆ ದ್ರವ್ಯಗಳು ಏನಿದೆಯೋ ಅದೆಲ್ಲವೂ ಕೂಡ ಬ್ರಹ್ಮನೇ. ಮತ್ತೆ ಅದರಲ್ಲಿ ಆಹುತಿಯನ್ನ ಕೊಡ್ತಾರಲ್ಲ ಅಗ್ನಿಯಲ್ಲಿ, ಆ ಒಂದು ಕ್ರಿಯೆ ಇದೆಯಲ್ಲ ಅದು ಕೂಡ ಬ್ರಹ್ಮವಾಗಿದೆಯೋ, ಆ ಬ್ರಹ್ಮಕರ್ಮದಲ್ಲಿ ಸ್ಥಿತನಾಗಿರುವಂತಹ ಯೋಗಿಯ ಮೂಲಕ ಪಡೆಯಲು ಯೋಗ್ಯವಾದಂತಹ ಫಲ ಇದೆಯಲ್ಲ ಅದು ಕೂಡ ಬ್ರಹ್ಮನೇ ಆಗಿದೆ. ಅಂದ್ರೆ ಎಲ್ಲವೂ ಬ್ರಹ್ಮಮಯ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಬೇರೆ ಯೋಗಿ ಜನರು ದೇವತೆಗಳ ಪೂಜಾ ರೂಪವಾದ ಯಜ್ಞದ ಅನುಷ್ಠಾನವನ್ನ ಚೆನ್ನಾಗಿ ಮಾಡ್ತಾರೆ. ಕೆಲವರು ದೇವತೆಗಳ ಪೂಜೆಯನ್ನ ಮಾಡ್ತಾರೆ, ಕೆಲವರು ಯಜ್ಞಗಳನ್ನ ಮಾಡ್ತಾರೆ. ಇನ್ನೂ ಬೇರೆ ಯೋಗಿ ಜನರು ಪರಬ್ರಹ್ಮ ಪರಮಾತ್ಮ ರೂಪವಾದ ಅಗ್ನಿಯಲ್ಲಿ ಅಭೇದ ದರ್ಶನ ರೂಪಿ ಯಜ್ಞದ ಮೂಲಕ ಆತ್ಮರೂಪಿ ಯಜ್ಞದ ಹವನವನ್ನ ಮಾಡ್ತಾರೆ. ತಮ್ಮ ಆತ್ಮವನ್ನೇ ಆ ಯಜ್ಞಕ್ಕೆ ಹವನ ಮಾಡ್ತಾರೆ ಅಂತ, ಅದಕ್ಕೆ ಅರ್ಪಿಸ್ತಾರೆ ಅಂತ ಅರ್ಥ. ಆಮೇಲೆ ಮುಂದೆ ಏನು ಹೇಳ್ತಾರೆ, ಇನ್ನೂ ಕೆಲವು ಯೋಗಿ ಜನರು ಶ್ರವಣೇಂದ್ರಿಯಾದಿ ಎಲ್ಲ ಇಂದ್ರಿಯಗಳನ್ನು ಸಂಯಮ ರೂಪಿ ಯಜ್ಞದಲ್ಲಿ ಹೋಮ ಮಾಡ್ತಾರೆ. ಅಂದ್ರೆ ಸಂಯಮ ಅನ್ನುವಂತ ಅಂದ್ರೆ ಅದನ್ನ ತಡ್ಕೊಳ್ಳೋದು, ಕಂಟ್ರೋಲ್ ಮಾಡ್ಕೊಳ್ಳೋದಿರುತ್ತಲ್ಲ ಅಂತ ಅಗ್ನಿಯಲ್ಲಿ ಹೋಮ ಮಾಡ್ತಾರೆ. ಇನ್ನೂ ಕೆಲವು ಯೋಗಿ ಜನರು ಶಬ್ದಾದಿ ಸಮಸ್ತ ವಿಷಯಗಳನ್ನೂ ಕೂಡ ಈ ಕೇಳಿಸ್ಕೊಳ್ಳೋದು, ಮಾತಾಡೋದು, ಮತ್ತೆ ಮೂಸ್ ನೋಡೋದು, ಟಚ್ ಮಾಡೋದು, ಈ ರೀತಿ ಸಮಸ್ತ ವಿಷಯಗಳನ್ನು ಕೂಡ ಇಂದ್ರಿಯ ರೂಪಿ ಅಗ್ನಿಗಳಲ್ಲಿ ಹವನ ಮಾಡ್ತಾರೆ.
ಅಂದರೆ ಯಾವ ರೀತಿ ಸಾಧನೆಗಳನ್ನು ಮಾಡ್ತಾರೆ ಅಂತ. ಇನ್ನೂ ಕೆಲವೊಂದಷ್ಟು ಯೋಗಿ ಜನರು ಇಂದ್ರಿಯಗಳ ಎಲ್ಲ ಕ್ರಿಯೆಗಳನ್ನು ಮತ್ತು ಪ್ರಾಣಗಳ ಎಲ್ಲ ಕ್ರಿಯೆಗಳನ್ನು ಕೂಡ ಜ್ಞಾನದಿಂದ ಪ್ರಕಾಶಿತವಾದಂತಹ ಆತ್ಮ ಸಂಯಮ ಯೋಗ ರೂಪಿ ಅನ್ನುವಂತಹ ಅಗ್ನಿಯಲ್ಲಿ ಹವನ ಮಾಡ್ತಾರೆ. ಅವರಿಗೆ ಜ್ಞಾನ ತಿಳುವಳಿಕೆ ಗೊತ್ತಾಗಿರುತ್ತೆ. ಸೊ ಆ ಜ್ಞಾನದಿಂದ ಪ್ರಕಾಶಿತವಾಗಿರುವಂಥ ಆತ್ಮ ಸಂಯಮ ಯೋಗ ರೂಪಿ ಅಗ್ನಿಯಲ್ಲಿ ಹವನ ಮಾಡ್ತಾರೆ. ಇನ್ನು ಕೆಲವು ಪುರುಷರು ದ್ರವ್ಯ ಸಂಬಂಧವಾದಂತಹ ಯಜ್ಞ ಮಾಡುವಂಥವರು ಇದ್ದಾರೆ. ಎಷ್ಟೋ ಪುರುಷರು ತಪಸ್ಯಾರೂಪವಾದಂತಹ ಯಜ್ಞ ಮಾಡ್ತಾರೆ. ಇನ್ನೂ ಕೆಲವು ಪುರುಷರು ಅಷ್ಟಾಂಗ ಯೋಗ ರೂಪಿ ಯಜ್ಞವನ್ನ ಮಾಡ್ತಾರೆ. ಇನ್ನೂ ಕೆಲವರು ಅಹಿಂಸಾದಿ ತೀಕ್ಷ್ಣ ವ್ರತಗಳಿಂದ ಕೂಡಿದಂಥವರಾಗಿ ಅವರು ಸ್ವಾಧ್ಯಾಯ ರೂಪಿ ಜ್ಞಾನ ಯಜ್ಞವನ್ನ ಮಾಡುವಂಥವರೂ ಇದ್ದಾರೆ. ಮತ್ತೆ ಇನ್ನು ಕೆಲವು ಯೋಗಿ ಜನರು ಅಪಾನ ವಾಯುವಿನಲ್ಲಿ ಪ್ರಾಣವಾಯುವನ್ನ ಹೋಮ ಮಾಡ್ತಾರೆ. ಇನ್ನು ಕೆಲವರು ಪ್ರಾಣವಾಯುವಿನಲ್ಲಿ ಅಪಾನ ವಾಯುವನ್ನ ಹೋಮ ಮಾಡ್ತಾರೆ. ಮತ್ತೆ ಇನ್ನು ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ ನಿಯಮಿತ ಆಹಾರ, ಕೆಲವು ಪದಾರ್ಥಗಳನ್ನ ತಗೊಳ್ಳುವಂಥದ್ದು. ಮತ್ತೆ ಪ್ರಾಣಾಯಾಮ ಪರಾಯಣರಾದಂಥ ಎಷ್ಟೋ ಪುರುಷರು ಪ್ರಾಣ ಮತ್ತೆ ಅಪಾನದ ಗತಿಯನ್ನ ತಡೆದು ಪ್ರಾಣಗಳಲ್ಲೇ ಹೋಮ ಮಾಡ್ತಾರೆ. ಈ ಎಲ್ಲಾ ಸಾಧಕರು ಕೂಡ ಯಜ್ಞಗಳ ಮೂಲಕ ಪಾಪಗಳನ್ನ ನಾಶ ಮಾಡುವಂಥವ್ರು ಮತ್ತೆ ಯಜ್ಞಗಳನ್ನ ತಿಳ್ಕೊಂಡಿರೋರು ಆಗಿದ್ದಾರೆ ಅಂತ ಅಂದ್ಬಿಟ್ಟು ಕೃಷ್ಣ ಹೇಳಿದಾನೆ. ಅಂದ್ರೆ ಈ ರೀತಿ ಭಗವಂತನ ಪ್ರಾಪ್ತಿಗೋಸ್ಕರ ಸಾಧನೆಗಳನ್ನ ಯಜ್ಞದ ಹೆಸರಿನಲ್ಲಿ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಇನ್ನೂ ಬೇಕಾದಷ್ಟು ಭಗವತ್ ಪ್ರಾಪ್ತಿಯ ಯಾವ ಸಾಧನೆಗಳನ್ನ ಇಲ್ಲಿವರೆಗೂ ಕೂಡ ವರ್ಣನೆ ಮಾಡಿದಾರೋ ಅದೆಲ್ಲದರ ಪರಾಕಾಷ್ಠೆಯ ಹೆಸರೇ ಯೋಗ ಅಂತ ಹೇಳಿರೋದ್ರಿಂದ ವಿಭಿನ್ನ ಸಾಧನೆಗಳನ್ನ ಮಾಡುವಂತ ಅನೇಕ ಪ್ರಕಾರದ ಯೋಗಿಗಳು ಇರಬಹುದು. ಅಂದ್ರೆ ನಮಗ್ ಗೊತ್ತಿಲ್ಲ, ಇನ್ನೂ ಏನೇನೋ ಸಾಧನೆಗಳು ಇರಬಹುದು. ಆ ಎಲ್ಲ ರೀತಿಯ ಯೋಗಿಗಳನ್ನೂ ಲಕ್ಷ್ಯವಾಗಿಸೋದಕ್ಕೆ, ಅವರೆಲ್ಲರನ್ನೂ ಸೇರಿ ಹೇಳೋದಕ್ಕೆ ಇಲ್ಲಿ ಯೋಗೀನಾಂ ಪದದ ಜೊತೆ ಅಪಿ ಪದದ ಪ್ರಯೋಗವನ್ನ ಮಾಡಿ ಸರ್ವೇಶಾಂ ಅನ್ನುವಂಥ ವಿಶೇಷಣವನ್ನ ಇಲ್ಲಿ ಕೊಟ್ಟಿದ್ದಾರೆ. ಎಲ್ಲಾ ಯೋಗಿಗಳನ್ನೂ ಅಂತ ಹೇಳೋದಕ್ಕೋಸ್ಕರ ಇಲ್ಲಿ ಆ ಪದಗಳ ಪ್ರಯೋಗವನ್ನ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.